ಕಾರ್ಕಳ ಅತ್ತೂರಿನ ಸಂತ ಲೌರೆನ್ಸ್ರ ಬಸಿಲಿಕದ ವಾರ್ಷಿಕ ಮಹೋತ್ಸವ ಜನವರಿ 25ರಿಂದ 29ವರೆಗೆ ಜರುಗಲಿದ್ದು ಇಂದು ವಾರ್ಷಿಕ ಮಹೋತ್ಸವಕ್ಕೆ ಉಡುಪಿ ಧರ್ಮ ಕೇಂದ್ರದ ಧರ್ಮ ಅಧ್ಯಕ್ಷರಾದ ಅತಿ ವಂದನೆಯ ಜೆರೋಲ್ಡ್ ಐಸಾಕ್ ಲೋಬೋರವರು ಧ್ವಜಾರೋಹಣ ಮಾಡಿ 5 ದಿನಗಳ ಉತ್ಸವಕ್ಕೆ ಚಾಲನೆ ನೀಡಿದರು. ಪ್ರಸ್ತಾವಿಕ ಭಾಷಣ ಮಾಡಿದ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದ ಸಂತೋಷ್ ಡಿ ಸಿಲ್ವ ಮಾತನಾಡಿದ ಅವರು ಸಂತ ಲೌರೆನ್ಸ್ ಬಸಿಲಿಕಾ ಅತ್ತೂರು ಕೋಮು ಸೌಹಾರ್ದತೆಗೆ ಹಾಗೂ ಶಾಂತಿಯನ್ನು ಬೀರುವ ಪುಣ್ಯಕೇಂದ್ರವಾಗಿದೆ. ಸಂತ ಲೌರೆನ್ಸ್ರು ಬಡವರನ್ನು ದೀನ ದಲಿತರನ್ನು ಪ್ರೀತಿ ಮಾಡಿದರು. ಆಸ್ಥಾನದ ಸಿರಿ ಸಂಪತ್ತನ್ನು ಬಡವರಿಗಾಗಿ ದಾನ ಮಾಡಿ ಅವರ ಬಗ್ಗೆ ಅಪಾರ ಪ್ರೀತಿಯನ್ನು ತೋರ್ಪಡಿಸಿದರು. ಅದರಂತೆ ನಾವು ಕೂಡ ಪ್ರತಿಯೊಬ್ಬರನ್ನು ಪ್ರೀತಿಸಬೇಕು ಎಂದು ಹೇಳಿದರು. ವಂದನೀಯ ಬಸಿಲಿಕದ ನಿರ್ದೇಶಕರಾದ ಫಾ. ಆಲ್ಬನ್ ಡಿಸೋಜ ಧನ್ಯವಾದ ಸಮರ್ಪಿಸಿದರು. ಸಹಾಯಕ ಧರ್ಮ ಗುರುಗಳಾದ ವಂದನೀಯ ರೋಬಿನ್ ಸಂತು ಮಯಾರ್, ಆಧ್ಯಾತ್ಮಿಕ ಗುರುಗಳಾದ ರೋಮನ್ ಮಾಸ್ಕರೇನಸ್, ಕಾರ್ಯದರ್ಶಿ ರೊನಾಲ್ಡ್ ನೂರನ್ನ ಇನ್ನಿತರರು ಉಪಸ್ಥಿತರಿದ್ದರು. ಬೆಳಗ್ಗಿನಿಂದಲೇ ಭಕ್ತಾದಿಗಳು ಪುಣ್ಯಕ್ಷೇತ್ರಕ್ಕೆ ದೂರ ದೂರದಿಂದ ಬಂದು ದರ್ಶನ ಪಡೆದರು. ವರದಿ ಅರುಣ್ ಭಟ್, ಕಾರ್ಕಳ. Discortima Grimolo, Santima Gributu, Tayakera, Rapukante, Hopefully, English, Kannada. ದಿನದಲ್ಲಿ ನಾವು ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಾರ್ಷಿಕ ಮಹೋತ್ಸವಕ್ಕೆ ಚಾಲನೆಯನ್ನು ನೀಡಲಿದ್ದೇವೆ. ಕ್ಷೇತ್ರವು ಕೋಮು ಸೌಹಾರ್ದತೆಯ ಒಂದು ಪ್ರತೀಕ ಕೇಂದ್ರವಾಗಿದೆ. ಎಲ್ಲಾ ಜಾತಿಯ ಎಲ್ಲಾ ಧರ್ಮದ ಜನರು ಇಲ್ಲಿ ಬಂದು ತಮ್ಮ ಕಷ್ಟಗಳನ್ನು ಸಂತ ಲೌರೆನ್ಸ್ರಲ್ಲಿ ಹೇಳಿಕೊಂಡು ತಮಗೆ ಮನಶಾಂತಿಯನ್ನು ಪಡೆದುಕೊಳ್ಳುವಂಥದ್ದು ನಾವೆಲ್ಲ ನೋಡಿದ್ದೇವೆ. ಅಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋರವರ ಮಾರ್ಗದರ್ಶನದಲ್ಲಿ ಈ ಬೆಸಿಲಿಕದ ನಿರ್ದೇಶಕರಾದ ಅತಿ ವಂದನೀಯ ಫಾದರ್ ಆಲ್ಬರ್ಟ್ ಡಿಸೋಜ ಇವರ ಮುತುವರ್ಜಿಯಲ್ಲಿ ಸಮಸ್ತ ಧರ್ಮ ಗುರುಗಳ ಮತ್ತು ಧರ್ಮ ಭಗಿನಿಯರ ಸಂತ ಲೌರೆನ್ಸರ ಭಕ್ತಾದಿಗಳ ಹಾಗೂ ಸಮಸ್ತ ಊರಿನ ಜನರ ಸಹಕಾರದಿಂದ ಈ ಒಂದು ವಾರ್ಷಿಕ ಮಹೋತ್ಸವವು ಜರುಗುತ್ತದೆ. ದಶಮಾನೋತ್ಸವದ ಆಚರಣೆ ಬೆಸಿಲಿಕದ ದಶಮಾನೋತ್ಸವದ ಆಚರಣೆಯ ಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲಿದ್ದೇವೆ. 2016ರಂದು ಇಲ್ಲಿ ನಡೆದ ಸಮಾರಂಭದಲ್ಲಿ ಸುಮಾರು 25 ಬಿಷಪ್ಗಳು, 4 ಕಾರ್ಡಿನಲ್, ಭಾರತ ದೇಶದ 4 ಕಾರ್ಡಿನಲ್ಗಳು, 250ಕ್ಕೂ ಮಿಕ್ಕಿ ಧರ್ಮಗುರುಗಳು ಹಾಗೂ ಧರ್ಮ ಭಗಿನಿಯರು, 30,000ಕ್ಕೂ ಮಿಕ್ಕಿ ಸಂತ ಲೌರೆನ್ಸರ ಭಕ್ತಾದಿಗಳ ಸಮ್ಮುಖದಲ್ಲಿ ಈ ಒಂದು ಪುಣ್ಯಕ್ಷೇತ್ರವನ್ನು ಬೆಸಿಲಿಕಾ ಎಂದು ಘೋಷಣೆಯನ್ನು ಮಾಡಿದೆ ಎನ್ನುವಂತಹ ಧ್ಯೇಯವಾಕ್ಯವಿದೆ. 5 ದಿವಸಗಳ ನಡೆಯುವಂತಹ ಈ ಮಹೋತ್ಸವಕ್ಕೆ ಅತಿ ವಿಜೃಂಭಣೆಯಿಂದ ನೆರವೇರಿ ನಮ್ಮ ಮಾರ್ಗದರ್ಶಿ ಮರ್ಯಮಾತೆಯ ವಿಜ್ಞಾನದ ಮೂಲಕ ಸಂತ ಲೌರೆನ್ಸರ ವಿಶೇಷ ಮಧ್ಯಸ್ಥಿಕೆ ಮೂಲಕ ನಡೆಯುವಂತಹ ಈ ಕಾರ್ಯಕ್ರಮವು ಅತಿ ಸಾಗವಾಗಿ ನೆರವೇರಲು ಆಶಿಸುತ್ತಾ ಈ ವರ್ಷ ನಮ್ಮ ಧರ್ಮಾಧ್ಯಕ್ಷರು 2026 ಬಡವರ ವರ್ಷವೆಂದು ಘೋಷಿಸಿದ್ದಾರೆ. ಬಡವರ ದೀನ ದಲಿತರ ಕರಗಿ ಬಳಲಿ ಬೆಂಡಾಗುವಂತಹ ಜನರಿಗೆ ಸಾಂತ್ವನ ನೀಡುವಗೋಸ್ಕರ ಬಡವರ ವರ್ಷವನ್ನು ಘೋಷಿಸುವ ಈ ಸಂದರ್ಭದಲ್ಲಿ ಅದೇ ಧ್ಯೇಯ ವಾಕ್ಯವನ್ನು ಇಟ್ಟುಕೊಂಡು ಈ ವರ್ಷದ ಸಂದೇಶವನ್ನು ಇಟ್ಟುಕೊಂಡು ಹಬ್ಬವನ್ನು ನಡೆಯುವಂತಹ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೆ ಸ್ವಾಗತವನ್ನು ಬಯಸುತ್ತಾ ಸಂತ ಲೌರೆನ್ಸರ ಅಭಿಯಾನದ ಮೂಲಕ
ನಡೆಯುವಂತ ಈ ಕಾರ್ಯಕ್ರಮ ನಮ್ಮ ಮಾರ್ಗದರ್ಶಿ ಮಾತೆಯ ಅವರ ಭಿನ್ನವಾದ ಮಧ್ಯಸ್ಥಿಕೆ ಮೂಲಕ ನೇತೃತ್ವದಲ್ಲಿ ಮೂಲಕ ನಡೆಯುವಂತ ಯೇಸು ಕ್ರಿಸ್ತರು ನಮ್ಮನ್ನು ಪ್ರೀತಿಯನ್ನು ಮಾಡಿದರು, ಅದೇ ರೀತಿ ಸಂತ ಲಾರೆನ್ಸರು ಅದೇ ವಾಕ್ಯದ ಮುಖೇನ ಅವರು ತನ್ನ ಜೀವನವನ್ನು ಆರಂಭಿಸಿದರು. ಪವಿತ್ರ ಸಭೆಯ ಎಲ್ಲ ಆಸ್ತಿಯನ್ನು ದೀನದಲಿತರಿಗೆ ಬಡವರಿಗೆ ಹಂಚಿ ಎಲ್ಲರನ್ನು ಪ್ರೀತಿಯನ್ನು ಹಂಚಿದರು. ಅದೇ ರೀತಿ ಈ ಒಂದು ಕ್ಷೇತ್ರವು ಕೂಡ ಅದೇ ರೀತಿಯಲ್ಲಿ ಮುಂದುವರಿತಾ ಇದೆ. ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಎಲ್ಲ ಊರಿನವರ ಒಂದು ಸಹಕಾರದೊಂದಿಗೆ ಈ ಒಂದು ಕ್ಷೇತ್ರವು ಬೆಳೆಯುತ್ತಾ ಇದೆ. ಇಂದು ಇಂದು 2026ನೇ ವರ್ಷದ ಈ ಒಂದು ವಾರ್ಷಿಕ ಮಹೋತ್ಸವಕ್ಕೆ ಚಾಲನೆಯನ್ನು ನೀಡಲು ನಮ್ಮೊಂದಿಗೆ ಇದ್ದಾರೆ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರುತ್ತೇನೆ. 2026ನೇ ಸಂತ ಲೋರೆನ್ಸರ ಬಸಿಲಿಕದ ಈ ಹಬ್ಬದ ಮಹೋತ್ಸವವನ್ನು ನಮ್ಮ ಸಂತ ಲೋರೆನ್ಸರ ಬಸಿಲಿಕಾ ಸಮಿತಿಯ ಅಧ್ಯಕ್ಷರಾದಂತಹ ಅತಿವಂದನೀಯ ಪೂಜ್ಯ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ ಇವರು ಬಸಿಲಿಕದ ಬಾವುಟವನ್ನು ಹಾರಿಸಿ ಈಗಾಗಲೇ ಚಾಲನೆಯನ್ನು ಕೊಟ್ಟಂತಹ ಈ ಸಂದರ್ಭದಲ್ಲಿ ನಮ್ಮ ಪರಮ ಪೂಜ್ಯ ಜಗದ್ಗುರು ಪೋಪ್ ಲಿಯೋ ಅವರು ಕೊಟ್ಟಂತಹ ವಿಶ್ವಪತ್ರದಲ್ಲಿ ಉಲ್ಲೇಖಿಸಿದಂತೆ ನಾನು ನಿನ್ನನ್ನು ಪ್ರೀತಿಸಿದ್ದೇನೆ ಎನ್ನುವಂತಹ ಧ್ಯೇಯ ವಾಕ್ಯವನ್ನ ಇಟ್ಟುಕೊಂಡು ಸಂತ ಲೋರೆನ್ಸರ ಆ ಒಂದು ವಿಷಯವನ್ನ ಆ ವಿಶ್ವಪತ್ರದಲ್ಲಿ ಅವರು ಉಲ್ಲೇಖಿಸಿದ್ದಾರೆ. ಅದನ್ನೇ ಸಂದೇಶವನ್ನು ಇಟ್ಟುಕೊಂಡು ಈ ವರ್ಷದ ಮಹೋತ್ಸವವನ್ನ ಅತಿ ವಿಜೃಂಭಣೆಯಿಂದ ನಡೆಸುವಂತ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೆ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಅತಿ ವಂದನೀಯ ಪೂಜ್ಯ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ 2026ನೇ ಸಂತ ಲೋರೆನ್ಸರ ಬಸಿಲಿಕದ ಈ ಹಬ್ಬದ ಮಹೋತ್ಸವವನ್ನು ನಮ್ಮ ಸಂತ ಲೋರೆನ್ಸರ ಬಸಿಲಿಕಾ ಸಮಿತಿಯ ಅಧ್ಯಕ್ಷರಾದಂತಹ ಅತಿವಂದನೀಯ ಪೂಜ್ಯ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ ಇವರು ಬಸಿಲಿಕದ ಬಾವುಟವನ್ನು ಹಾರಿಸಿ ಈಗಾಗಲೇ ಚಾಲನೆಯನ್ನು ಕೊಟ್ಟಂತಹ ಈ ಸಂದರ್ಭದಲ್ಲಿ ನಮ್ಮ ಪರಮ ಪೂಜ್ಯ ಜಗದ್ಗುರು ಪೋಪ್ ಲಿಯೋ ಅವರು ಕೊಟ್ಟಂತಹ ವಿಶ್ವಪತ್ರದಲ್ಲಿ ಉಲ್ಲೇಖಿಸಿದಂತೆ ನಾನು ನಿನ್ನನ್ನು ಪ್ರೀತಿಸಿದ್ದೇನೆ ಎನ್ನುವಂತಹ ಧ್ಯೇಯ ವಾಕ್ಯವನ್ನ ಇಟ್ಟುಕೊಂಡು ಸಂತ ಲೋರೆನ್ಸರ ಆ ಒಂದು ವಿಷಯವನ್ನ ಆ ವಿಶ್ವಪತ್ರದಲ್ಲಿ ಅವರು ಉಲ್ಲೇಖಿಸಿದ್ದಾರೆ. ಅದನ್ನೇ ಸಂದೇಶವನ್ನು ಇಟ್ಟುಕೊಂಡು ಈ ವರ್ಷದ ಮಹೋತ್ಸವವನ್ನ ಅತಿ ವಿಜೃಂಭಣೆಯಿಂದ ನಡೆಸುವಂತ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೆ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಅತಿ ವಂದನೀಯ ಪೂಜ್ಯ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ ಇವರ ಪರವಾಗಿ ಹಾಗೂ ಸಮಿತಿಯ ಪರವಾಗಿ ತಮಗೆಲ್ಲರಿಗೆ ಈ ಹಬ್ಬಕ್ಕೆ ನಾನು ಸ್ವಾಗತವನ್ನು ಕೋರುತ್ತಾ ನಾನು ನಿನ್ನನ್ನು ಪ್ರೀತಿಸಿದ್ದೇನೆ ಎನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ 5 ದಿವಸಗಳ ನಡೆಯುವಂತಹ ಈ ಮಹೋತ್ಸವಕ್ಕೆ ಅತಿ ವಿಜೃಂಭಣೆಯಿಂದ ನೆರವೇರಿ ನಮ್ಮ ಮಾರ್ಗದರ್ಶಿ ಮರಿಯ ಮಾತೆಯ ವಿಜ್ಞಾನದ ಮೂಲಕ ಸಂತ ಲೋರೆನ್ಸರ ವಿಶೇಷ ಮಧ್ಯಸ್ಥಿಕೆ ಮೂಲಕ ನಡೆಯುವಂತಹ ಈ ಕಾರ್ಯಕ್ರಮವು ಅತಿ ಸಾಂಗವಾಗಿ ನೆರವೇರಲೆಂದು ಆಶಿಸುತ್ತಾ ಈ ವರ್ಷ ನಮ್ಮ ಧರ್ಮಾಧ್ಯಕ್ಷರು 2026 ಬಡವರ ವರ್ಷವೆಂದು ಘೋಷಿಸಿದ್ದಾರೆ. ಬಡವರ ದೀನ ದಲಿತರ ಕರಗಿ ಬೆಂಡಾಗುವಂತಹ ಜನರಿಗೆ ಸಾಂತ್ವನ ನೀಡುವಗೋಸ್ಕರ ಬಡವರ ವರ್ಷವೆಂದು ಘೋಷಿಸುವ ಈ ಸಂದರ್ಭದಲ್ಲಿ ಅದೇ ಧ್ಯೇಯ ವಾಕ್ಯವನ್ನು ಇಟ್ಟುಕೊಂಡು ಈ ವರ್ಷದ ಸಂದೇಶವನ್ನು ಇಟ್ಟುಕೊಂಡು ಹಬ್ಬವನ್ನು ನಡೆಯುವಂತಹ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೆ ಸ್ವಾಗತವನ್ನು ಬಯಸುತ್ತಾ ಸಂತ ಲೋರೆನ್ಸರ ಅಭಿನಯದ ಮೂಲಕ ನಡೆಯುವಂತಹ ಕಾರ್ಯಕ್ರಮ ನಮ್ಮ ಮಾರ್ಗದರ್ಶಿ ಮಾತೆಯ ಅವರ ಭಿನ್ನವಾದ ಮಧ್ಯಸ್ಥಿಕೆ ಮೂಲಕ ನೇತೃತ್ವದಲ್ಲಿ ಮೂಲಕ ನಡೆಯುವಂತಹ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೆ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮವು ಎಲ್ಲ ಧಾರ್ಮಿಕ ವಿಧಾನ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರಲು ಹಾರೈಸುತ್ತಾ ತಮಗೆಲ್ಲರಿಗೆ ಅಗತ್ಯವನ್ನು ಸ್ವಾಗತಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಯೇಸು ಕ್ರಿಸ್ತ. ಆತ್ಮೀಯರೇ, ನಮ್ಮ ಬಿಷಪ್ರ ಒಂದು ಕನಸಿತ್ತು,
ಈ ಒಂದು ಕ್ಷೇತ್ರವನ್ನು ವ್ಯತಿರೇಕವಾಗಿ ಪರಿವರ್ತನೆ ಒಂದು ಮನ್ನಣೆಯನ್ನು ನೀಡಬೇಕೆಂದು ಈ ನಿಟ್ಟಿನಲ್ಲಿ ಅವರು ತುಂಬಾ ಕೆಲಸವನ್ನು ಮಾಡಿದ್ದಾರೆ. ಇವರಿಗೆ ಸಹಾಯವನ್ನು ನೀಡಿದವರು ಅಂದಿನ ಧರ್ಮಗುರುಗಳು ಅತಿ ವಂದನೀಯ ಜಾರ್ಜ್ ಡಿಸೋಜರ್ ಅವರು. ಖಂಡಿತವಾಗಿಯೂ ಇಂದು ಅವರು ನೀಡಿದಂತಹ ಸೇವೆಯನ್ನು ನಾವು ಇಲ್ಲಿ ನೆನಪಿಸಬೇಕಾಗುತ್ತದೆ. ಈ ಒಂದು ಎಲ್ಲ ರೂಪುರೇಷೆಯನ್ನು ಬಿಷಪರ ಮಾರ್ಗದರ್ಶನದಲ್ಲಿ ವಂದನೀಯ ಜಾರ್ಜ್ ಡಿಸೋಜರ್ ಅವರು ಮಾಡಿದ್ದಾಗಿದೆ. ಅದೇ ರೀತಿ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಇದೊಂದು ಪುಣ್ಯಕ್ಷೇತ್ರವು ಇನ್ನಷ್ಟು ಬೆಳೀತಾ ಇದೆ ಎನ್ನಲು ತುಂಬಾ ಸಂತೋಷ ಪಡುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಧರ್ಮಗುರುಗಳಿಗೂ ಧರ್ಮ ಭಗಿನಿಯರಿಗೂ ಎಲ್ಲ ಸಂತ ಲಾರೆನ್ಸರ ಭಕ್ತಾದಿಗಳಿಗೂ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಧ್ವಜಾರೋಹಣ ಮಾಡಬೇಕಾಗಿ ನಮ್ಮ ಬಿಷಪರಲ್ಲಿ ಕೇಳಿಕೊಳ್ತೇನೆ. ಈಗ ಅವಕಾಶ